ಗುರುಪೂರ್ಣಿಮೆಯ ಶುಭಾಶಯಗಳು. ಅಜ್ಞಾನದಿಂದ ಜ್ಞಾನದ ಕಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಭಯದಿಂದ ನಿರ್ಭಯದ ಕಡೆಗೆ ಕರೆದುಕೊಂಡು ಹೋಗುವ ಅದ್ಭುತ ಶಕ್ತಿಯೇ ಗುರು. ಈ ಗುರು ದಿನವನ್ನು ನೆನೆಸ್ಕೊಳ್ಳೋಕ್ಕಾಗಿ ಈ ಗುರು ಅಂದರೆ ವಿದ್ಯೆ ಕಲಿಸಿದ ಗುರು ಮಾತ್ರ ಅಲ್ಲ, ನಮ್ಮ ಜೀವನ ಪಾಠ ಹೇಳಿಕೊಟ್ಟಂಥ ಗುರು, ನಮ್ಮ ಸರಿದಾರಿಲಿ ನಡೆಸೋವಂಥ ಗುರು. ಈ ಒಂದು ಗುರುಗಳನ್ನ ನೆನೆಸ್ಕೊಳ್ಳೋವಂಥ ಸುದಿನವೇ ಗುರುಪೂರ್ಣಿಮೆ. ಈ ಗುರುಪೂರ್ಣಿಮದ ದಿನ ನಮ್ಮ ಮನೆಯಲ್ಲಿ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ವಿಶೇಷ ಪೂಜೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಾಗಿತ್ತು ಪೂಜೆ. ಹುಣ್ಣಿಮೆ ಇತ್ತು, ಅದಕ್ಕೋಸ್ಕರ ಗುರುಪೂರ್ಣಿಮೆ ಮತ್ತು ಹುಣ್ಣಿಮೆ ಎರಡೂ ಪೂಜೆನೂ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಿವತ್ತು ಪ್ರಸಾದಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರುವಾಗ ತೆಂಗಿನಕಾಯಿ ಇದ್ವಲ್ಲ, ಕಾಯಿ ಹೋಳಿಗೆ ಮಾಡಿಬಿಡೋಣ. ನನ್ನ ಮಕ್ಕಳಿಗಂತೂ ಕಾಯಿ ಹೋಳಿಗೆ ತುಂಬ ಇಷ್ಟ. ಮಕ್ಕಳಿಗೆ ಅಂತಲ್ಲ, ನಮ್ಮ ಮನೇಲಿ ಎಲ್ರಿಗೂ ಕಾಯಿ ಹೋಳಿಗೆ ಅಂದರೆ ತುಂಬ ಇಷ್ಟ. ಹಂಗಾಗಿ ಕಾಯಿ ಎಲ್ಲ ತುರ್ಕೊಂಡು ಹೂರಣ ರೆಡಿ ಮಾಡಿ ಇಟ್ಕೊಂಡ್ವಿ. ಅದಾದಮೇಲೆ ಆಂಟಿ ಹಿಟ್ಟೆಲ್ಲ ಕಲಸಿಡ್ತಾಯಿದ್ರು. ಎಲ್ಲ ಕಲಸಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ನಾವು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಬರೋದ್ರೊಳಗೆ ಹಿಟ್ಟು ತುಂಬ ಚೆನ್ನಾಗಿ ಹದವಾಗಿ ನೆನೆಯುತ್ತೆ ಅಂತ ಒಂದು 2 ಅವರಾರು ನೆನೆಬೇಕು. ಹಾಗಾಗಿ ಬೆಳಗ್ಗೆನೇ ಕಲಸಿಟ್ಕೊಂಡ್ಬಿಡ್ಬೇಕು. ಕಲಸಿಟ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹುಣ್ಣಿಮೆ ದಿನ ಅಲ್ವಾ, ಎಲ್ಲ ತೊಳ್ಕೊಂಡು ಪೂಜೆ ಮಾಡೋದ್ರೊಳಗೆ ತುಂಬ ಲೇಟಾಗಿ ಹೋಗುತ್ತೆ ಅಂತ ಬೇಗನೆ ಕಲಿಸ್ಕೊಟ್ಟು ಎಲ್ಲ ಕಲಸಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಪೂಜೆ ಎಲ್ಲ ಆದಮೇಲೆ ಹೋಳಿಗೆ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊಳ್ಳೋದಾಗ ಮಕ್ಕಳಿಗೆ ಸ್ಕೂಲಿಗೆ ಲೇಟ್ ಆಗುತ್ತೆ ಅಲ್ವಾ ಹೋಳಿಗೆ ಆಗೋದ್ರೊಳಗೆ ಅಂತ ನಾನೇನು ಮಾಡಿದೆ, ಪಾಲಕ್ ರೈಸ್ ಮಾಡ್ಕೊಂಡ್ಬಿಟ್ವಿ. ತುಂಬ ರುಚಿಯಾಗಿತ್ತು ಇದು ಕೂಡ ಪಾಲಕ್ ರೈಸು. ಪಾಲಕ್ ರೈಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ, ಅದಕ್ಕೋಸ್ಕರ ನಾನು ಡೀಟೇಲ್ ರೆಸಿಪಿ ಏನು ತೋರಿಸಲಿಲ್ಲ. ಪಾಲಕ್ ರೈಸ್ ಆಯಿತು. ನಾನು ಪಾಲಕ್ ರೈಸ್ ಮಾಡೋದ್ರೊಳಗೆ ಆಂಟಿ ಆಲ್ರೆಡಿ ಹೋಳಿಗೆ ಸ್ಟಾರ್ಟ್ ಮಾಡ್ಕೊಂಡೇ ಬಿಟ್ಟಿದ್ರು. ತುಂಬ ಚೆನ್ನಾಗಿ ಬರ್ತಾಯಿತ್ತು, ಒಂದೊಂದು ಹೋಳಿಗೆ ಹರಿಲಿಲ್ಲ, ಅಷ್ಟು ಚೆನ್ನಾಗಿ ಬರ್ತಾಯಿದ್ವು. ನಮ್ಮನೇಲಿ ಏನು ಅಂದರೆ ಈ ಹೋಳಿಗೆ ಮತ್ತು ಕಾಯಿ ಹೋಳಿಗೆ, ಬಿಳೆ ಹೋಳಿಗೆ ಮಾಡೋದೆಲ್ಲ ಆಂಟಿನೇ, ನಮ್ಮ ಆಂಟಿ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಆಂಟಿ. ನಾನು ಏನಿದ್ರು ರೈಸ್ ಐಟಮ್ ಅಷ್ಟೇ ನಾನು ಚೆನ್ನಾಗಿ ಮಾಡೋಕ್ಕೆ ಬರೋದು. ಸೊ ಅದಕ್ಕೋಸ್ಕರ ಆಂಟಿನೇ ಮಾಡ್ತಾಯಿದ್ರು. ಅಂದರೆ ಎಷ್ಟು ಚೆನ್ನಾಗಿ ಬರ್ತಾಯಿದ್ವು ಅಂದರೆ, ನಾರ್ಮಲ್ ಹೋಳಿಗೆ ಬರ್ತಾವಲ್ಲ ಅದಕ್ಕೂ ಚೆನ್ನಾಗಿ ಬರ್ತಾಯಿದ್ವು. ಆ್ಯಕ್ಚುಲಿ ಕಾಯಿ ಹೋಳಿಗೆ ಇಷ್ಟು ಚೆನ್ನಾಗಿ ಬರಲ್ಲ, ಒಂದೊಂದು ಸಾರಿ ಕೈ ಕೊಟ್ಬಿಡ್ತವೆ. ಬಟ್ ಇವತ್ತಂತೂ ತುಂಬ ಚೆನ್ನಾಗಿ ಬರ್ತಾಯಿದ್ವು. ಮೇಲೊಂದು ಕವರು ಕೆಳಗೊಂದು ಕವರು ಹಾಕ್ಕೊಂಡು ನಮಗೆ ಎಷ್ಟು ಅಗಲ ಬೇಕು, ಎಷ್ಟು ದೊಡ್ಡಕ್ಕೆ ಬೇಕು ಅಷ್ಟು ದೊಡ್ಡಕ್ಕೆ ಮಾಡ್ಕೊಬಿಡ್ಬೋದು. ಹಂಚು ಎಷ್ಟಿದೆ ಅಷ್ಟು ದೊಡ್ಡಕ್ಕೆ ಮಾಡ್ಕೊಂಬಿಟ್ರು ಅಷ್ಟು ಚೆನ್ನಾಗಿ ತೆಳ್ಳಗೆ ಬರ್ತಾಯಿದ್ವು. ಹೋಟೆಲಲ್ಲೆಲ್ಲ ಸಿಗುತ್ತಲ್ಲ ಆ ಥರ ಬರ್ತಾಯಿದ್ವು. ರುಚಿಯಾಗಿದ್ವು ಕಾಯಿ ಹೋಳಿಗೆ ಅಂತೂ. ಎಲ್ಲ ತಿಂಡಿ ತಿಂದು ಊಟಕ್ಕೂ ಕಟ್ಕೊಂಡು ರೆಡಿ ಆದರು ಮಕ್ಕಳೆಲ್ಲ ಸ್ಕೂಲಿಗೆ. ಎಲ್ಲ ನಾವು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಟ್ಟು ಮಕ್ಕಳಿಗೂ ತಿಂಡಿ ಹಾಕ್ಕೊಟ್ಟು ಎಲ್ಲರೂ ಬೆಳಗ್ಗೆನೇ ಬಿಸಿ ಬಿಸಿವೇ ಹೋಳಿಗೆಗೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಆಹಾ ಖುಷಿನೇ ಒಂಥರ ಅಲ್ವಾ. ಪೂಜೆಗೆಲ್ಲ ಎಡೆ ಮಾಡಿಕೊಂಡು ಲಂಚ್ ಬಾಕ್ಸ್ ರೆಡಿ ಮಾಡಿ ಪಾಲಕ್ ರೈಸು ಮತ್ತು ಹೋಳಿಗೆ ಮತ್ತು ಸೀಕರಣೆ, ನಾನು ಸೀಕರಣೆ ರೆಡಿ ಮಾಡಿದೆ. ಹೋಳಿಗೆ ಆಂಟಿ ಮಾಡ್ತಾಯಿದ್ರಲ್ಲ ಬಿಸಿ ಬಿಸಿವು ಅಂತ ನಾನು ಸೀಕರಣೆಗೆ ರೆಡಿ ಮಾಡಿಕೊಟ್ಟು ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಿದ್ವಿ. ಲಂಚ್ ಬಾಕ್ಸ್ ಎಲ್ಲ ರೆಡಿ ಆಯಿತು. ಸೀಕರಣೆ ಯಾವ ಸೀಕರಣೆ ಮಾಡಿದ್ದೆ ಅಂದರೆ ಬಾಳೆಹಣ್ಣಿನ ಸೀಕರಣೆ ಮಾಡಿದ್ದೆ. ಯಾಕೆ ಅಂದರೆ ಮ್ಯಾಂಗೋ ಇದ್ದಾಗಂತೂ ಮ್ಯಾಂಗೋ ಸೀಕರಣೆ ಮತ್ತು ದೋಸೆ ಸೀಕರಣೆ, ಚಪಾತಿ ಸೀಕರಣೆ ಅಂತೂ ತುಂಬ ತಿಂದ್ಬಿಟ್ವಿದ್ವಿ ಮ್ಯಾಂಗೋ ಸೀಸನ್ ಇದ್ದಾಗ. ಬಟ್ ಇವಾಗ ಮಾವಿನ ಹಣ್ಣು ಇಲ್ಲ ಅಲ್ಲ, ಸೊ ಅದಕ್ಕೋಸ್ಕರ ನಾನು ಬಾಳೆಹಣ್ಣಿನ ಸೀಕರಣೆ ಮಾಡಿದ್ದೆ. ಕೊಬ್ಬರಿ ತುರಿದು ಹಾಕಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು ಇದು ಕೂಡ ಟೇಸ್ಟು. ಕೊಬ್ಬರಿ ಮತ್ತು ಬಾಳೆಹಣ್ಣು, ಸಕ್ಕರೆ, ಹಾಲು ಹಾಕಿ ಮಾಡಿದ್ದಷ್ಟೇ. ಹೋಳಿಗೆ ಜೊತೆಗಂತೂ ಸಖತ್ತಾಗಿತ್ತು ಟೇಸ್ಟು. ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ ರೆಡಿ ಮಾಡಿ ಮಕ್ಕಳನ್ನ ಕಳಿಸಿದ್ದಾಯಿತು. ಇನ್ನೇನು ನಮ್ಮ ಮನೆಗೆ ಪೂಜೆ ಮಾಡಬೇಕಲ್ಲ, ಪೂಜೆ ಎಲ್ಲ ಮಾಡಿ ಲೋಬನ ಹಾಕಿದ್ರೇ ಆವತ್ತಿನ ದಿನ, ಹುಣ್ಣಿಮೆ ಆಗಲಿ ಅಮಾವಾಸ್ಯೆ ದಿನ ಆಗಲಿ ಲೋಬನ ಹಾಕೋದ್ರಿಂದ ಮನೆಯಲ್ಲಿ ಒಂಥರ ನೆಗೆಟಿವ್ ವೈಬ್ಸ್ ಹೋಗಿ ಪಾಸಿಟಿವ್ ವೈಬ್ಸ್ ಬರುತ್ತೆ ಅನ್ನೋದು ನನ್ನ ನಂಬಿಕೆ ಕೂಡ. ಹಾಗೆ ಆ ಮನೆ ಆವತ್ತಿನ ದಿನ ಒಂಥರ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಈ ಥರ ಪೂಜೆ ಮಾಡಿದಾಗ ನಮಗೆ ಮನಸ್ಸಿಗೆ ಒಂಥರ ನೆಮ್ಮದಿ, ಖುಷಿ ಅನಿಸ್ತಿರುತ್ತೆ. ಮಾಡಿ ಈ ಥರ ಎಲ್ಲ ಪೂಜೆ ಮುಗಿಸ್ಕೊಂಡು ದೇವರಿಗೂ ಕೂಡ ಎಡೆ ಮಾಡಿ ಆಯಿತು. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಗುರುಪೂರ್ಣಿಮೆ ದಿನ ಅಂತೂ ಗುರುಗಳು ನೆನೆಸ್ಕೊಂಡು ಈ ಥರ ಪೂಜೆ ಮಾಡಿದಾಗ ನಮ್ಮ ಸದ್ಗುರುಗಳಿಗೆ ಆವತ್ತಿನ ದಿನ ವಂದನೆ ಅರ್ಪಿಸ್ಕೊಂಡು ಪೂಜೆ ಮಾಡ್ಕೊಂಡಂತೂ ಆಯಿತು. ಅದಾದಮೇಲೆ ಮನೆಯವರಿಗೂ ಲಂಚ್ ಬಾಕ್ಸ್ ರೆಡಿ ಮಾಡಿದ್ವಿ. ಮನೆಯವರಿಗೂ ಲಂಚ್ ಬಾಕ್ಸ್ ರೆಡಿ ಮಾಡಿ ಅವರಿಗೂ ಲಂಚ್ ಎಲ್ಲ ರೆಡಿ ಮಾಡಿಕೊಟ್ಟು ಅವ್ರನ್ನೂ ಡ್ಯೂಟಿಗೆ ಕಳಿಸಿದ್ದಾಯಿತು. ಅದಾದಮೇಲೆ ಹೋಳಿಗೆ ಮಾಡಿದ್ಮೇಲೆ ಕಟ್ಟಿನ ಸಾರು ಮಾಡಲಿಲ್ಲ ಅಂದರೆ
ಚೆನ್ನಾಗಿ ಅನಿಸಲ್ಲ. ಸೊ ಅದಕ್ಕೋಸ್ಕರ ಕಟ್ಟಿನ ಸಾರು ಹಂಗೆ ಲೈಟಾಗಿ ಕಟ್ಟಿನ ಸಾರು ಮಾಡಿದ್ವಿ. ಅಂದರೆ ಬೇಳೆ ಬೇಯಿಸ್ಕೊಂಡಾಗ ಚೆನ್ನಾಗಿ ಕಟ್ಟಿನ ಸಾರು ಮಾಡೋಕ್ಕೆ. ಬಟ್ ಇದು ನಾವು ಕಾಯಿ ಹೋಳಿಗೆ ಮಾಡಿದ್ದೆ ಅಲ್ವಾ, ಕಟ್ಟಿನ ಸಾರು ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಸ್ವಲ್ಪ ಬೇಳೆ ಹಾಕಿ ಮಾಡ್ಕೊಬಿಡೋಣ, ನೋಡೋಣ ಹೇಗಿರುತ್ತೆ ಅಂತ ಟ್ರೈ ಮಾಡಿದ್ದೆ. ಚೆನ್ನಾಗಿ ಬಂದಿತ್ತು ಸಾರು, ತುಂಬ ರುಚಿಯಾಗಿತ್ತು. ಸಾಂಬಾರು ಕೂಡ ಏನಿಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಹಾಕಿ ಹುರ್ಕೊಂಡು ಎಲ್ಲ ಮಸಾಲೆ ಸಾಮಾನುಗಳನ್ನ ಹಾಕಿ ಹುರ್ಕೊಂಡು ಮಿಕ್ಸಿ ಮಾಡಿ ಈ ಥರ ಒಗ್ಗರಣೆ ಹಾಕಿದ್ದಷ್ಟೇ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಈ ಕಟ್ಟಿನ ಸಾರಂತೂ ಟೇಸ್ಟಾಗಿರುತ್ತೆ. ಅಂದರೆ ಸ್ವಲ್ಪ ಒಂದು ಟೀ ಕುಡಿಯೋ ಲೋಟದಲ್ಲಿ ಒಂದು ಅರ್ಧ ಲೋಟ ಬೇಳೆ ಹಾಕ್ಕೊಂಡು ಚೆಂದಾಗಿ ಒಂದು 5-6 ವಿಷಲ್ ಮಾಡಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಬಿಟ್ರೆ ಕಟ್ಟಿನ ಸಾರು ಮಾಡಿಬಿಡ್ಬೋದು. ಆ ಕಟ್ಟು ಬರುತ್ತಲ್ಲ, ಆ ಕಟ್ಟಲ್ಲಿ ಕಟ್ಟಿನ ಸಾರು ಮಾಡಿಬಿಡೋದು. ತುಂಬ ರುಚಿಯಾಗಿತ್ತು ಸಾಂಬಾರು ಕೂಡ. ಈ ಥರ ನೀವು ಟ್ರೈ ಮಾಡಿ. ಡೀಟೇಲ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಕಟ್ಟಿನ ಸಾರು ಹೇಗೆ ಮಾಡೋದು, ನಮ್ಮನೇಲಿ ಹೇಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ. ಅದಾದಮೇಲೆ ನಮಗೆ ಎಷ್ಟು ತಿಳಿಬೇಕು ಈ ಕಟ್ಟಿನ ಸಾಂಬಾರು, ಸ್ವಲ್ಪ ತಿಳಿ ಇದ್ರೇ ಚೆನ್ನಾಗಲ್ವಾ, ಅದಕ್ಕೋಸ್ಕರ ಸ್ವಲ್ಪ ನೀರಂಗೆ ಮಾಡ್ಕೊಳ್ತೀವಿ. ಲಾಸ್ಟಿಗೆ ಹುಣಸೆ ರಸ ಮತ್ತು ಬೆಲ್ಲ, ಉಪ್ಪು ಹಾಕ್ಕೊಂಡ್ಬಿಟ್ರೆ ಕಟ್ಟಿನ ಸಾರು ಹೆಲ್ತಿ, ಟೇಸ್ಟಿ ಆ್ಯಂಡ್ ಕಟ್ಟಿನ ಸಾರಂತೂ ತುಂಬ ರುಚಿಯಾಗಿತ್ತು. ಹೋಳ್ಗೆ ತಿನ್ನುವಾಗ ಕಟ್ಟಿನ ಸಾರು ಇಲ್ಲ ಅಂದರೆ, ಹೋಳ್ಗೆ ಸಾಂಬಾರಿಲ್ಲ ಅಂದರೆ ಅದು ಊಟನೇ ಅನಿಸಲ್ಲ. ಸೊ ಅದಕ್ಕೋಸ್ಕರ ಚಿತ್ರಾನ್ನ, ಕೋಸಂಬರಿ ಪಲ್ಯ ಎಲ್ಲ ಕೂತ್ಕೊಂಡು ಜೊತೆಗೆ ಊಟ ಮಾಡ್ತಿರುವಾಗ ಈ ರೀತಿ ಒಂಥರ ಖುಷಿ. ನಮ್ಮನೇಲಿ ಏನೋ ಅಂದರೆ ಎಲ್ಲರೂ ಜೊತೆ ಕೂತ್ಕೊಂಡು ಊಟ ಮಾಡ್ತಿರೋದೇ ಒಂದು ಹಬ್ಬ ಅನಿಸ್ಬಿಡುತ್ತೆ ನಮ್ಮನೇಲಿ. ಮುದ್ದೆ ಊಟ ಮಾಡೋದಾಗಿರ್ಬೋದು, ಇಲ್ಲ ಸಂಜೆ ಸ್ನ್ಯಾಕ್ಸ್ ಆಗಿರ್ಬೋದು, ರೊಟ್ಟಿ ಪಲ್ಯ, ಬಟ್ ಏನೇ ಒಂದು ಟಿಫನ್ ಆಗಿರಲಿ, ಊಟ ಆಗಿರಲಿ, ನಾವೆಲ್ಲ ಹೀಗೆ ಜೊತೆ ಕೂತ್ಕೊಂಡೆ ಊಟ ಮಾಡೋದು. ಬಟ್ ಈ ಥರ ಹೋಳ್ಗೆ ಮಾಡಿದಾಗಂತೂ ಇನ್ನೂ ಹಬ್ಬನೇ ನಮ್ಮ ಮನೇಲಿ. ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಸತ್ಸಂಗಕ್ಕೆ ಹೋಗಿದ್ವಿ. ಸತ್ಸಂಗ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ, ವಿಶೇಷ ಒಂದು ಕೃಪೆ ಇರುತ್ತೆ. ಸತ್ಸಂಗ ಅಟೆಂಡ್ ಮಾಡಿದೆ 100 ಯಾಗ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತಾರೆ ಸತ್ಸಂಗಗಳು ಅಟೆಂಡ್ ಮಾಡಿದ್ರೆ. ನಮ್ಮ ದಾವಣಗೆರೆಯಲ್ಲಿರೋಂಥ ವಿವೇಕ ಜಾಗೃತ ಬಳಗದ ಸತ್ಸಂಗಕ್ಕೆ ನಾವು ಹೋಗಿದ್ದು. ನಾವು ಯಾವಾಗಲೂ ವಾರಕ್ಕೆ ಒಂದು ಟೈಮ್ ಈ ರೀತಿ ಸತ್ಸಂಗಗಳಿಗೆಲ್ಲ ಹೋಗ್ತಾ ಇರ್ತೀವಿ. ನಮ್ಮ ಸದ್ಗುರುಗಳಿಗೆ ನಾವೊಂದು ಧನ್ಯತೆ, ಕೃತಜ್ಞತೆ ಹೇಳಬೇಕು ಅಂದರೆ ನಾವು ಈ ಥರ ಸತ್ಸಂಗಗಳು ಅಟೆಂಡ್ ಮಾಡ್ತಾನೇ ಇರಬೇಕು. ಗುರು ಪೂರ್ಣಿಮಾ ದಿನ ಗುರುಗಳಿಗೆ ವಂದಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇನ್ನೂ ಹೊಸ ಇಂಟ್ರೆಸ್ಟಿಂಗ್ ವೀಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ, ನಗಿಸ್ತಾ ಇರಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.